ನನ್ನ ಹೆಸರು ಮಾಂತೇಶ್ ಅಂತ ಹೇಳಿ ಉಗಾರದಾರ ಸರ. ನಾವು ಶೇರ್ ಮಾರ್ಕೆಟ್ದಲ್ಲಿ ಫಸ್ಟ್ NSC ಅಲ್ಲಿ ಮಾಡ್ತಾ ಇದ್ದೀವಿ. ಯಾವುದೂ ಕ್ಲಾಸ್ ಮಾಡಿರ್ಲಿಲ್ಲ. ಆವಾಗ ನಮಗೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಪ್ರಾಫಿಟ್ ಕಾಣ್ತು, ಬಟ್ ಆದ ನಂತರ ನಾವು ತುಂಬಾ ಲಾಸ್ದಲ್ಲಿ ಓದ್ತಾ ಇದ್ವಿ. ಆವಾಗ ನಾವು ಕೆಲವೊಂದು ಕ್ಲಾಸ್ ಅನ್ನು ಸರ್ಚ್ ಮಾಡಿದ್ವಿ, ಬಟ್ ಯಾವುದೂ ಕ್ಲಾಸ್ ನಮಗೆ ಬೇಕಾಗುವಂತ ಮಾಹಿತಿ ದೊರಕಿರ್ಲಿಲ್ಲ. ಲಾಸ್ಟ್ ಕೊನೆಗೆ ರಾಘವ್ ಟ್ರೇಡಿಂಗ್ ಅಕಾಡೆಮಿ ಅಂತ ನಮ್ಮ ಫ್ರೆಂಡ್ ಕಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ರಾಘವ್ ಟ್ರೇಡಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರಿಗೆ ಒಂದ್ಸಲ ಮೀಟ್ ಬಿ ಆದಿವಿ. ಅವ್ರು ಈ ತರ ಹೇಳಿದ್ರು, SMC ಕಾನ್ಸೆಪ್ಟ್ ಮತ್ತು ICT ಕಾನ್ಸೆಪ್ಟ್ ನಾನು ನಿಮ್ಗೆಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಅಂತ. ಆವಾಗ ಅವ್ರು ಆನ್ಲೈನ್ ಹೇಳಿದ್ರು, ಬಟ್ ನಮ್ಗೆ ಆನ್ಲೈನ್ ಬೇಡ ಸರ್, ನಮ್ಗೆ ಆಫ್ಲೈನ್ ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವ್ರಿಗೆ. ಅವ್ರು ಅದೇ ತರ ಒಪ್ಕೊಂಡು ಆಫ್ಲೈನ್ ಚಾಲೂ ಮಾಡಿದ್ವಿ ಕ್ಲಾಸು. ಈ ಕ್ಲಾಸ್ ಸ್ಟಾರ್ಟ್ ಆಗಿ 2ನೇ ಮಂತು. ಬಟ್ ಈಗ ಅವಾಗ ನಮ್ಗೆ ಫಾರೆಕ್ಸ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ. NSC ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಫಾರೆಕ್ಸ್ ಬಂದ್ವಿ. ಫಾರೆಕ್ಸ್ ಬರೋ ಉದ್ದೇಶ ಅಂದ್ರೆ ಸರ್ ಹೇಳಿದ್ರು ನಮ್ಗೆ ಅಲ್ಲಿ 5 ಫೀಚರ್ಸ್ ಹೇಳಿದ್ರು. ಒಂದೇದು ಫಸ್ಟ್ ಒಂದು ಪೇಮೆಂಟ್ ಜೆಕೆ ಆಗಲ್ಲ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಲ್ಲ, ಬಟ್ 24 ಅವರ್ಸ್ ಮಾರ್ಕೆಟ್ ಸ್ಟಾರ್ಟ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಕೂಡ ಇರುತ್ತೆ. ಮತ್ತೆ ಎಕ್ದಮ್ ಮೂವ್ ಆಗಿ ಚೆನ್ನಾಗಿ ಮಾರ್ಕೆಟ್ ಮೂವ್ ಆಗುತ್ತೆ. ಮೊದಲಿಗೆ ಇದರಲ್ಲಿ ಏನೂ ಆತರ ತೊಂದರೆಗೆ ಆಗಲ್ಲ. ಆವಾಗ ಫಸ್ಟ್ ಆಯ್ತು ಸರಿ ಅಂತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ಫಸ್ಟ್ SMC ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಎಲ್ಲ ಚೆನ್ನಾಗಿ ಹೇಳಿದ್ರು. ನಾವು ಎಷ್ಟು ಸಲ ಪದೇ ಪದೇ ಕೇಳಿದ್ರು ಅವ್ರೇನು ಬೇಜಾರಾಗದೆ ಹೇಳಿದ್ರು. ಆ ಕ್ಲಾಸ್ 1 ತಿಂಗಳು ಆದ ನಂತರ ಅವ್ರು ಎಂಟ್ರಿ ಲೆವೆಲ್ ಬಂದು ICT ಎಲ್ಲ ಮುಗಿಸ್ಕೊಂಡು ಎಂಟ್ರಿ ಲೆವೆಲ್ ಬಂದಾಗ ಅವಾಗ ನಮ್ ಸ್ಪೆಷಲಿ ಇಂಡಿವಿಜುವಲ್ ಆಗಿ ಎಲ್ಲರೂ ನಾವು ಹೋಮ್ವರ್ಕ್ ಈ ತರ ಕ್ಲಾಸ್ ಇವತ್ತು ಕ್ಲಾಸ್ ಹೇಳಿದ್ರೆ ನಾಳೆ ಹೋಮ್ವರ್ಕ್ ಹೇಳ್ತಿದ್ರು. ಫಸ್ಟ್ ಅವ್ರಿಗೆ ಮೊದ್ಲೇ ಮಾತು ಹೇಳಿದ್ರು, ಕ್ಲಾಸ್ ನಾನು ಹೇಳ್ತೀನಿ ಬಟ್ ಹೋಮ್ವರ್ಕ್ ಮಾಡೋದು ನಿಮ್ ಕೆಲಸ ಅಂತ. ಬಟ್ ಸರಿ ಅದೇ ತರ ನಾವು ಹೋಮ್ವರ್ಕ್ ಮಾಡಿದೀವಿ, ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊತಾ ಹೋದಿವಿ. ಲಾಸ್ಟ್ ಕೊನೆಗೆ ಎಂಟ್ರಿ ಲೆವೆಲ್ ಬಂದಾಗ ಎಂಟ್ರಿ ಎಲ್ಲ ಹೇಳಿದ ನಂತರ ಇಂಡಿವಿಜುವಲ್ ಆಗಿ ಅವ್ರವ್ರ ಪ್ರಾಫಿಟ್ ಅವ್ರ ಲಾಸಸ್ ಕಳಿಸ್ ಅಂತ ಹೇಳಿದ್ರು. ಎಲ್ಲಿ ತಗೊಂಡ್ರಿ, ಯಾವ ತರ ತಗೊಂಡ್ರಿ ಎಲ್ಲ ಕ್ಲಿಯರ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದ್ರು. ಇವಾಗ ನಾವು ಆಲ್ಮೋಸ್ಟ್ ಒಂದು $100 ಅಂತ $100 ಪ್ರಾಫಿಟ್ ತೆಗಿಯುವಂತ ನಮ್ಮ ಹತ್ರ ಸ್ಕಿಲ್ ಇದೆ ಇವಾಗ. ಅವರು ಇಷ್ಟು ಮಟ್ಟ ನಾವು ಎಲ್ಲ ಕಡೆ ಕ್ಲಾಸ್ ಕೇಳಿ ಈ ತರ ನಮ್ಗೆ ಯಾರು ಹೇಳಿಕೊಟ್ಟಿರ್ಲಿಲ್ಲ. ಮತ್ತೆ ಅವ್ರ ಸರ್ ಏನ್ SMC ಮತ್ತು ICT ಕಾನ್ಸೆಪ್ಟ್ ಹೇಳಿದಾರೆ ಅದೇ ತರ ಮಾರ್ಕೆಟ್ ಮೂವ್ ಆಗುತ್ತೆ. ಇದರಲ್ಲಿ ಹೆಚ್ಚು ಕಡಿಮೆ 100 to 90% ನಾನಂತ ಅಬ್ಸರ್ವೇಷನ್ ಮಾಡಿದ ಪ್ರಕಾರ 90% ಮಾರ್ಕೆಟ್ ಅದೇ ತರ ಆ ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಇಷ್ಟು ಹೇಳ್ತೀನಿ ಸರ್, ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು.